ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರ್ಪಲ್ಸ್ ಕಿಚನ್. ಇವತ್ತು ದೀಪಾವಳಿ ಹಬ್ಬಕ್ಕೆ ಮಸಾಲ ಡೈಮಂಡ್ ಕಟ್ ಕರಮ್ ಅನ್ನೋದು ಬರೀ 15 ಮಿನಿಟ್ಸಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟ್ ಒಂದು ಮಿಕ್ಸರ್ ಜಾರ್ಗೆ ಒಂದು 10ರಿಂದ 12 ಇಲ್ಲಾಂದರೆ ಸಣ್ಣ ಗೆಡ್ಡೆಯಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಳ್ಕೊಂಡಿರೋದು, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಮೆಣಸು, ಇದೆಲ್ಲದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಂದ್ಬಿಡಿ. ನೀರೇನು ಹಾಕಬಾರ್ದು, ಹಂಗೆ ತರ್ತರಿಯಾಗಿ ರುಬ್ಕೊಂಬರಬೇಕು. ನೋಡಿದರೆ ಈ ರೀತಿ ತರ್ತರಿಯಾಗಿ ರುಬ್ಕೊಂಬಂದ್ಬಿಡಬೇಕು. ಜೀರಿಗೆ ಒಂದೆರಡು ಹಂಗಿದ್ರೂ ಪರವಾಗಿಲ್ಲ, ಅದು ಏನೂ ಆಗಲ್ಲ, ಆದರೆ ನೀರು ಮಾತ್ರ ಏನೂ ಹಾಕಬಾರ್ದು. ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲಲ್ಲಿ 2 ಟೇಬಲ್ ಸ್ಪೂನು ರವೆ, ಮಾಮೂಲಿ ಉಪ್ಪಿಟ್ಟು ಹಾಕ್ತೀವಲ್ಲ ಆ ರವೆ ಹಾಕಿದ್ರೂ ಓಕೆ, ಇಲ್ಲಾಂದರೆ ಚಿರೋಟಿ ರವೆ ಹಾಕಿದ್ರೂ ಓಕೆ. ಮತ್ತು 2 ಕಪ್ ಆಗೋಷ್ಟು ಮೈದಾ ಹಿಟ್ಟು. ಈ ರೆಸಿಪಿ ಮೈದಾ ಹಿಟ್ಟಲ್ಲೇ ಮಾಡಬೇಕು. ಅರ್ಧ ಟೀ ಸ್ಪೂನ್ ಜೀರಿಗೆ, ಇಲ್ಲಾಂದರೆ ಎಳ್ಳಿದ್ರೆ ಎಳ್ಳು ಕೂಡ ನೀವು ಹಾಕೋಬೋದು. 1 ಟೀ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಹಿಂಗು ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು. ರುಚಿಗೆ ತಕ್ಕನಷ್ಟು ಉಪ್ಪು. ಈ ಅಳತೆಗೆ ಕರೆಕ್ಟಾಗಿ ಅರ್ಧ ಟೀ ಸ್ಪೂನ್ ಉಪ್ಪು ನಂಗೆ ಸರಿ ಇತ್ತು. ಮತ್ತು ಫ್ರೆಶ್ಶಾಗಿ ರುಬ್ಬಿಟ್ಕೊಂಡಿರೋ ಮಸಾಲ, ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಡಿ. ಆಮೇಲೆ ಇದನ್ನು ಗಟ್ಟಿಯಾಗಿ ಚಪಾತಿ ಹಿಟ್ಟು ಹದಕ್ಕೆ ಚೆನ್ನಾಗಿ ನಾದ್ಕೊಂಡು ತೊಗೊಂಬಂದ್ಬಿಡಿ. ಸ್ವಲ್ಪ ನೀರು ಹಾಕ್ಕೊಂಡೆ ನಾವು ಮಿಕ್ಸ್ ಮಾಡ್ಕೋಬೇಕು. ಒಂದು 5 ನಿಮಿಷ ಟೈಮ್ ತಗೊಳ್ಳುತ್ತೆ, ಆದ್ರೂ ಸ್ವಲ್ಪ ನೀರು ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಬಂದ್ಬಿಟ್ಟು ನೀರು ಹಾಕಿದರೆ ತುಂಬ ತೆಳುವಾಗ್ಬಿಡುತ್ತೆ, ಆವಾಗ ಎಣ್ಣೆನೂ ಜಾಸ್ತಿ ಕುಡಿಯುತ್ತೆ. ಚಪಾತಿ ಹಿಟ್ಟು ಅದಕ್ಕಿದ್ರೆ ಸಾಕು, ಒಂದು ಸ್ವಲ್ಪ ಗಟ್ಟಿ ಇರಲಿ. ನೋಡಿದರೆ ಈ ರೀತಿ ಇದನ್ನು ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ. ಪ್ಲೇಟಲ್ಲಿ ಮುಚ್ಚೋಕ್ಕಿಂತ ಒಂದು ಬಟ್ಟೆಯಲ್ಲಿ ಮುಚ್ಚಿಟ್ರೆ ಒಂದು ಸ್ವಲ್ಪ ಗಾಳಿನೂ ಒಳಗಡೆ ಹೋಗುತ್ತೆ. ಒಂದು 10 ನಿಮಿಷ ಆದಮೇಲೆ ಇದನ್ನೆಲ್ಲ ಸಣ್ಣ ಉಂಡೆಗಳ ಥರ, ಚಪಾತಿಗೆ ನಾವು ಯಾವ ಉಂಡೆ ತಗೋತೀವೋ ಆ ಸೈಜಲ್ಲಿ ಉಂಡೆಗಳ ಥರ ತಗೊಳ್ಳೋಣ. ನನಗೆ ಈ ಅಳತೆಗೆ 5 ಉಂಡೆಗಳು ಬಂತು. ನೋಡಿದರೆ ಕೈಗೆ ಅಂಟ್ದಂಗೆ ಬರಬೇಕು ಈ ರೀತಿ. ಹಿಂಗಿದ್ರೆ ನಿಮ್ಮದು ಚಪಾತಿ ಹಿಟ್ಟು ಅದಕ್ಕಿದ್ರೆ ನಿಮ್ಮ ರೆಸಿಪಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಇವಾಗ ಒಂದು ರೊಟ್ಟಿ ಮಣೆ ಮೇಲೆ ಕೆಳಗಡೆ ಮೈದಾ ಹಿಟ್ಟು ಸವರ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಇದನ್ನ ಚಪಾತಿಗೆ ಹೇಗೆ ಲಟ್ಟಿಸ್ತೀವೋ ಅದೇ ಥರ ಲಟ್ಟಿಸ್ಕೋಬೇಕು. ತುಂಬ ತೆಳುಗೆ ಲಟ್ಟಿಸ್ಕೋಬೇಕು, ಗಟ್ಟಿಗೆ ಲಟ್ಟಿಸ್ಕೋಬಾರ್ದು. ಇದು ಖಾರ ರೆಸಿಪಿ ಆಗಿರೋದ್ರಿಂದ ತೆಳುಗೆ ಲಟ್ಟಿಸ್ಕೊಂಡ್ರೆ ಬೇಗ ಬೇಯುತ್ತೆ, ಕರಮ್ ಆಗಿ ಇರುತ್ತೆ. ಯಾಕಂದರೆ ನಮ್ಮದು ಫ್ಲೇವರ್ಸ್ ಎಲ್ಲ ಫುಲ್ಲು ಖಾರ ಇರೋದ್ರಿಂದ. ಸ್ವೀಟ್ ರೆಸಿಪಿ ಅಂದರೆ ನಾವು ಒಂದು ಸ್ವಲ್ಪ ಗಟ್ಟಿಗೆ ಲಟ್ಟಿಸ್ಕೋಬೇಕು, ಖಾರಕ್ಕೆ ನಾವು ತೆಳುಗೆ ಲಟ್ಟಿಸ್ಕೋಬೇಕು. ನೋಡಿದ್ರಾ ಈ ರೀತಿ ತುಂಬ ತೆಳುಗಿದೆಯಾ? ಇವಾಗ ಪಿಜ್ಜಾ ಕಟರ್ ಇಲ್ಲಾಂದರೆ ಒಂದು ನೈಫಲ್ಲಿ ನಮಗೆ ಬೇಕಾಗಿರೋ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೋದು. ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಹಿಟ್ಟು ಗಟ್ಟಿ ಇರೋದ್ರಿಂದ ಒಂದು ಸ್ವಲ್ಪ ಕಟ್ಟಾಗೋದು ಕಷ್ಟ ಆಗುತ್ತೆ, ಆದರೆ ಏನೂ ಆಗಲ್ಲ, ಕೈ ಇಟ್ಕೊಂಡು ಕಟ್ ಮಾಡ್ಕೋಬೋದು ಈ ರೀತಿ. ಇವಾಗ ಅದೇ ಒಡ್ಕೊಂಬರುತ್ತೆ. ನೋಡಿದ್ರಾ, ನಾವು ಕೈಯಲ್ಲಿ ಸಪ್ರೇಟ್ ಮಾಡಿದರೆ. ಎಣ್ಣೆ ಬಂದ್ಬಿಟ್ಟು ಚೆನ್ನಾಗಿ ಕಾಯ್ದಿರಬೇಕು, ಮೀಡಿಯಮ್ ಲೋ ಫ್ಲೇಮಲ್ಲೇ ಇರಬೇಕು ಎಣ್ಣೆ ಕಾಯ್ದಾಗ ಒಂದೇ ಒಂದು ಹಾಕಿ ನೋಡಿ. ಬೇಗ ಈ ಥರ ಉಬ್ಬಿ ಒಂಥರ ಪೂರಿ ಥರ ಆದರೆ ಇನ್ನೆಲ್ಲದನ್ನು ಹಂಗೆ ಮಣೆ ತಗೊಂಡು ಚೆನ್ನಾಗಿ ನೀವೇ ಒಂದು ಸ್ವಲ್ಪ ದೂಕ್ ಬಿಟ್ಬಿಟ್ರೆ ಸಾಕು. ಒಂದೊಂದೇ ತೆಗ್ದು ಹಾಕಬೇಕು ಅಂತ ಏನಿಲ್ಲ, ಇದು ಒಟ್ಟಿಗೆ ಹಾಕ್ಕೊಂಡ್ರೂ ನಡೆಯುತ್ತೆ. ಯಾಕಂದರೆ ಇದು ಬೇಯೋದು ಜಸ್ಟ್ ಒಂದೇ ನಿಮಿಷದಲ್ಲಿ ಇಷ್ಟು ಬೆಂದ್ಬಿಡುತ್ತೆ. ಎಣ್ಣೆಗೆ ಹಾಕಿದ ತಕ್ಷಣವೇ ಮೇಲೆ ಬಂದುಬಿಡುತ್ತೆ, ಒಂದು 10 ಸೆಕೆಂಡ್ಸಲ್ಲಿದು. ನೋಡಿದ್ರೆ ಹಾಕಿದ ತಕ್ಷಣವೇ ಅರ್ಧ ಮೇಲೆ ಬಂದಿದೆ. ಇದು ಪೂರಿ ಥರ ಬೇಗ ಬೆಂದ್ಬಿಡುತ್ತೆ ಇದು. ಮೇಲೆ ಎಲ್ಲ ಬಂದಮೇಲೆ ನಾವು ಸೌಟು ಹಾಕಿ ತಿರುಗಿಸ್ಬೇಕು, ಅಲ್ಲಿವರೆಗೂ ನಾವು ಸೌಟು ಟಚ್ ಮಾಡಬಾರ್ದು. ನೋಡಿದ್ರಾ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಬೇಡಿ. ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಗ್ಯಾಸ್ ಅಳತೆ ಮಾತ್ರ ಯಾವಾಗಲೂ ಮೀಡಿಯಮ್ ಲೋ ಫ್ಲೇಮಲ್ಲೇ ಇರಲಿ. ಹೈ ಫ್ಲೇಮಲ್ಲೋ ತೀರಾ ಲೋ ಫ್ಲೇಮಲ್ಲಿ ಹಿಡಿದ್ರೂ ನಮಗೆ ರೆಸಿಪಿ ಬಂದುಬಿಟ್ಟು ಪೂರ್ತಿ ಬೇಯಲ್ಲ, ಎಲ್ಲ ಸೀದೋಗ್ಬಿಡುತ್ತೆ. ನೋಡಿದರೆ ಈ ರೀತಿ ಗೋಲ್ಡನ್ ಕಲರ್ ಬಂದಮೇಲೆ ತಗೊಂಡು ಟ್ರಾನ್ಸ್ಫರ್ ಮಾಡ್ಕೋಬೋದು. ಎಣ್ಣೆ ಎಲ್ಲ ಫಿಲ್ಟ್ರ್ ಆದಮೇಲೆ ನಾವು ಒಂದು ಏರ್ಟೈಟ್ ಕಂಟೈನ್ಗೆ ಇಟ್ಕೊಂಡು ನಾವು ತಿನ್ಬೋದು. ಇದು ಒಂದು 10 ಡೇಸ್ 15 ಡೇಸ್ ಇಟ್ಟರೂ ಏನಾಗಲ್ಲ. ಇದು ಇದೇ ಥರ ಎಲ್ಲ ಬ್ಯಾಚಸ್ನು ಫ್ರೈ ಮಾಡಿಕೊಂಡು ತಗೊಂಡ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ತಿನ್ಬೋದು, ಮಕ್ಕಳು ಸ್ನ್ಯಾಕ್ಸ್ಗೂ ಕುಟ್ಕೊಳಿಸ್ಬೋದು. ಚಟ್ಪಟಾರ ಅಂತ ಮಾಡೋ ಅಂಥ ಒಂದು ರೆಸಿಪಿ ಮನೆಯಲ್ಲೇ ಮಾಡಿಬಿಡ್ಬೋದು. ತುಂಬ ಕರಮ್ ಅಂತ ಇರುತ್ತೆ. ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ಕೂಡ ಟ್ರೈ ಮಾಡಿ ನೋಡ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಬಾಯ್.